ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲ್ಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ಮತ್ತೆ ಗಂಡನ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಆಫೀಸಿಗೆ ರಜೆ, ಮಹಾವೀರ ಜಯಂತಿ ಲೆಕ್ಕದಲ್ಲಿ ಏನೋ ರಜೆ. ನಾಳೆ ಮಹಾವೀರ ಜಯಂತಿ 31ಕ್ಕೆ, ಆದರೆ ಇವತ್ತು ರಜೆ. ನಾಳೆ ಸಹ ಇಯರ್ ಎಂಡ್ ಲೆಕ್ಕದಲ್ಲಿ ಏನೋ ಕೆಲಸಗಳೆಲ್ಲ ಉಂಟು. ಸೊ ನನಗಿವತ್ತು ಆಫೀಸಿಗೆ ಹೋಗಲಿಕ್ಕಿಲ್ಲ. ಹಾಗೆ ಆಮೇಲೆ ನಾನೀಗ ನೆಲ ಒರೆಸ್ಲಿಕ್ಕೆ ಹೊರಟಿದ್ದೇನೆ. ಮಕ್ಕಳಿಬ್ರು ಎಂತ ಮಾಡ್ತಿದ್ದಾರೆ ಅಂತ ತೋರಿಸ್ತೇನೆ. ಅವರ ಹತ್ತಿರ ಹೋಗುವ ಪ್ರಯತ್ನವನ್ನು ಖಂಡಿತ ಮಾಡೋದಿಲ್ಲ. ನನ್ನನ್ನು ನೋಡಿದರೆ ಆಮೇಲೆ ಇವಳು ಏನಾದರೂ ನೆಪ ಹಿಡ್ಕೊಂಡು ನನ್ನ ಹಿಂದೆ ಬರ್ತಾಳೆ. ಹಠ ಅಂತ ಮಾಡೋದಿಲ್ಲ, ಬಟ್ ಅದು ಬೇಕು ಇದು ಬೇಕು ಅಂತ ಕೇಳ್ತಾಳೆ. ಸೊ ನಾನಿಲ್ಲಿ ಅವನಿಗೆ ಮಾತಾಡುವ ಗೊತ್ತಾಯಿತು. ನಾನಿಲ್ಲಿ ನೆಲ ಉಜ್ಜೋದು ಕಂಪ್ಲೀಟಾಗಿ ನೆಲ ಒಣಗಿದ ನಂತರ ಅವರನ್ನು ಸ್ನಾನ ಮಾಡಿಸೇ ಒಳಗೆ ಕರೆದುಕೊಳ್ಳೋದು. ಈಗ ಇಲ್ಲಿ ಮಣ್ಣಾಟ ಜೋರಾಗ್ತಾ ಉಂಟು. ಏನಾದರೂ ಹೊತ್ತು ಹೋಗಬೇಕಲ್ಲ. ಮತ್ತು ಇವತ್ತು ಸಿಕ್ಕಾಬಟ್ಟೆ ಬಿಸಿಲು ಇಲ್ಲ, ಒಂಥರ ಮೋಡ ಮೋಡ ಉಂಟು ವೆದರೆಲ್ಲ. ಆಯಿತಾ, ನೋಡಿ ಸೂಪರಾಗಿ ಆಟಾಡ್ತಿದ್ದಾರೆ. ಹೇಳಿಲ್ವಾ? ಕಂಡ್ರೆ ಸಾಕು, ಅಮ್ಮ ಎಲ್ಲಿವ, ಅದು ಬೇಕು ಇದು ಬೇಕು, ಅದು ಮಾಡಿ ಇದು ಮಾಡು. ನಾನು ಹೇಳ್ತಿದ್ದಾಗೆ ಬಿಸಿಲು ಬಂತು ನೋಡಿ. ಸ್ವಲ್ಪ ಮೋಡ ಅಂತ ಹೇಳಿದ್ದಷ್ಟೇ ಬಿಸಿಲು ಬಂತು. ಎಂಥದ್ದು ಅಮ್ಮಂಗೆ? ಓಕೆ ಅಪ್ಪ ಅಪ್ಪ. ಇವತ್ತು ಅವನ ಸೋದರ ಭಾವ ಅವನ ಅಜ್ಜಿ ಮನೆಗೆ ಕೂತ್ಕೊಳ್ಳಿಕ್ಕೆ ಬರ್ತಾನೆ. ಅಂದರೆ ಇದೆ ಅವನ ಅಜ್ಜಿ ಮನೆ. ಇಷ್ಟು ದಿವಸ ನಾವು ಅಜ್ಜಿ ಮನೇಲಿ ಕೂತದ್ದಾಯಿತು, ಇನ್ನು ಅವನ ಅಜ್ಜಿ ಮನೆಗೆ ಬರೋದು ಗಮ್ಮತ್ತು ಮಾಡಲಿಕ್ಕೆ ಅಲ್ಲ. ಆಗಾಗ ಹೋಗಿ ಅಲ್ಲಿ ಟ್ಯಾಪ್ ಬಿಡೋದು ಬೇಡ ಅಂತ ಹೇಳಿ ನಾನು ಇಲ್ಲಿ ಅರ್ಧ ಬಕೆಟ್ ನೀರು ತಂದಿಟ್ಟಿದ್ದೇನೆ, ಎಂತ ಬೇಕಾದರೂ ಮಾಡಿ ಅಂತ. ಇಲ್ಲರಿ ಟ್ಯಾಪ್ ಬಿಟ್ಕೊಂಡು ಕೂತ್ರೆ ಟ್ಯಾಪ್ ಬಿಟ್ಟುಕೊಂಡು ಅಲ್ಲೇ ಬಾಕಿ ನೀರು ಖಾಲಿ ಆದರೂ ಗೊತ್ತಾಗಲಿಕ್ಕಿಲ್ಲ ಇವರಿಗೆ. ಹಾಗೆ ನಾನು ಉದ್ದುತ್ತಾನೆ ಅಲ್ಲ. ಹಾಂ, ಸೊ ನಾನಿನ್ನು ಮನೆ ಒಳಗೆ ಒರೆಸ್ಲಿಕ್ಕೆ ಹೋಗ್ತಾನೆ. ಈಗಂತೂ ಡೈಲಿ ಒರೆಸ್ಬೇಕಾಗ್ತದೇನೆಲ್ಲ. ಓ ಓ ಅಲ್ಲಿ ವಸ್ತ್ರ ಮಡಿಸಿಕೊಂಡಿತ್ತೆ. ಈಗಂತೂ ಡೈಲಿ ನೆಲ ಉಜ್ಜಬೇಕಾಗ್ತದೆ, ಅಷ್ಟು ಧೂಳು ಹಾರಿ ಬಂದು ಕೂತ್ಕೊಳ್ತದೆ. ಆಯಿತಾ, ಹಾಗಾಗಿ ಡೈಲಿ ನೆಲ ಒರೆಸದಿದ್ದರೆ ಒಕ್ಕಲಿಲ್ಲದ ಮನೆ ಹಾಗೆ ಕಾಣ್ತದೆ. ನಮ್ಮಲ್ಲಿ ಒಂದು ಡೈಲಾಗ್ ಉಂಟು, ಏನಾದರೂ ಹೀಗೆ ಹೊರಗೆ ಹಾಕಿಕೊಂಡು ಮಣ್ಣೆಲ್ಲಿದ್ದರೆ ಹಾಗೆ ಹೇಳೋದು, ಒಕ್ಕಲಿಲ್ಲದ ಮನೆ ಹಾಗೆ ಮಾಡಿಟ್ಟಿದ್ದೀರ ಅಂತ. ಆಮೇಲೆ ಭಾರ್ಗವ ಇಲ್ಲಿ ನೋಡಿ ಕಡ್ಡಿ ಮನುಷ್ಯ ಮಾಡಿದ್ದು, 3 ಕಡ್ಡಿ ಮನುಷ್ಯ ಮಾಡಿದ್ದಾನೆ, ತೋರಿಸ್ತಾನೆ. ಆಯಿತಾ, ಇದು ಅವ್ನು ಮಾಡಿದ ಕಡ್ಡಿ ಮನುಷ್ಯ. ಒಂದು ಅವನ ಭಾವಂತೆ, ಒಂದು ಅವನಂತೆ, ಇನ್ನೊಂದು ಅವನ ತಂಗಿ ಅಂತೆ. ಹಾಗೆ ಒಟ್ಟು 3 ಕಡ್ಡಿ ಮನುಷ್ಯ ಮಾಡಿಟ್ಟಿದ್ದಾನೆ. ಚೆಂದಾಗಿದೆ ಅಲ್ಲ. ಸೊ ನನಗೆ ಸಹ ಖುಷಿ ಆಯಿತು. ಫಸ್ಟ್ ಟೈಮ್ ಮಕ್ಕಳು ಆ ಥರ ಎಲ್ಲ ಹೊಸದಾಗೇನೋ ಟ್ರೈ ಮಾಡುವಾಗ ತಾಯಂದಿರಿಗೆ ಖುಷಿ ಆಗೋದಲ್ಲ. ಹಾಗೆ ಈಗ ನಾನು ನೆಲ ಒರೆಸೋದು. ನಮ್ಮ ಪುದೀನದ ಸುತ್ತಮುತ್ತೆಲ್ಲ ಬೇಕಾದಷ್ಟು ಬೇಡದಿರೋ ಹುಲ್ಲೆಲ್ಲ ಬೆಳೆದುಕೊಂಡು ಉಂಟಾಯ್ತಾ. ಆಮೇಲೆ ನೋಡಿ, ಪುದೀನ ನಾನು ಹಾಕಿದ್ದು ಒಂದು ಸಣ್ಣ ಇದೆಂತ ನೀರಿನ ಇದು ಬರ್ತದಲ್ಲ, 20 ಲೀಟ್ರಿದು ಕುಡಿಯುವ ಒಂದು ಕ್ಯಾನ್, ಅದನ್ನು ತುಂಡು ಮಾಡಿ ಅದರಲ್ಲಿ ಹಾಕಿದ್ದು. ಫುಲ್ ಉಂಟಿನ್ನು. ಮೊನ್ನೆ ಒಮ್ಮೆ ಕೊಯ್ದಿದ್ದೆ, ಇನ್ನು ಇವತ್ತೊಮ್ಮೆ ಕೊಯ್ಬೇಕು. ಆಯಿತಾ, ಆಮೇಲೆ ಏನು ಅಂತ ಹೇಳಿದರೆ ಒಂದು ಬುಷಿ ಥರ ಬಂದಿದೆ. ಇದನ್ನೆಲ್ಲ ಇವತ್ತು ಕಟ್ ಮಾಡಿದ್ರೆ ನೆಕ್ಸ್ಟ್ ಪಲಾವ್ ಮಾಡ್ಲಿಕ್ಕಾಗ್ತದೆ, ಅಥವಾ ಏನಾದ್ರು ಸಲಾಡ್ ಏನಾದ್ರು ಮಾಡ್ಲಿಕ್ಕಾಗ್ತದೆ. ಆಗ ಇಲ್ಲೆಲ್ಲ ಸಣ್ಣ ಸಣ್ಣದೆಲ್ಲ ಉಂಟಲ್ಲ, ಅದೆಲ್ಲ ಮೇಲೆ ಬರಲಿಕ್ಕೆ ಹೆಲ್ಪ್ ಆಗ್ತದೆ. ಒಂದು 2ನೇ ಸಲ ಇದು ಪುದೀನ ಎಷ್ಟು ಚೆಂದ ಬಂದದ್ದು. ಆಯಿತಾ, ಸೊ ಈಗ ನಾನು ಬಂದಿದ್ದೇನೆ ನಮ್ಮ ದನಗಳಿಗೆ ಹುಲ್ಲು ಹಾಕಲಿಕ್ಕೆ. ಪಾಪ ನಾನು ಬಂದಾಗ ಎದ್ದು ನಿಂತಿದ್ದು, ಅದಕ್ಕೆ ಹಸಿವಾಗಿದೆ. ಇವತ್ತು ಮಾವ ಇಲ್ಲ ಆಗಲಿಕ್ಕೆ, ಹಾಗೆ ನಾವೇ ಇವತ್ತು ಹುಲ್ಲು ಹಾಕುತ್ತಾನೆ ಇಲ್ಲೇ. ಒಂದು ಸ್ವಲ್ಪ ಹಾಕಿ ನಾನು ಆಚೆ ಹೋದಲ್ಲ ಕ್ಯಾಮರಾ ಇಡಲಿಕ್ಕೆ, ಪಾಪ ಆಚೆದು ನೋಡ್ತಾ ನಿಂತಿತ್ತು. ಏನು ಅದಕ್ಕೆ ಮಾತ್ರ ಹಾಕಿ ಇವಳು ಎಂತ ಕೆಲಸ ಮಾಡೋದಪ್ಪ, ನನಗೆ ಯಾವಾಗ ಹಾಕ್ತಾಳೆ ಅಂತ ಹೇಳಿ ನೋಡ್ತಾ ಇತ್ತು. ಯಾವತ್ತು ದನಗಳಿಗೆ ಹುಲ್ಲು ಹಾಕೋದು ನನ್ನ ಮಾವ ಇಲ್ಲದಿದ್ದರೆ ನನ್ನ ಅತ್ತೆ. ಆಯಿತಾ, ಅಪರೂಪಕ್ಕೊಮ್ಮೆ ನಾನು ಅವರೆಲ್ಲರೂ ಹೋಗುವಾಗ ಅವರೇ ಹಾಕಿ ಹೋಗ್ತಾರೆ. ಅಂದರೆ ಅವ್ರು ಹೋಗುವಾಗ ನನ್ನೊಂದು ಚಿಲ್ಲರೆಲ್ಲ ಇರ್ತದಲ್ಲ, ಆ ಟೈಮಲ್ಲಿ ಅವರೇ ಹಾಕಿ ಹೋಗ್ತಾರೆ.
ಇವತ್ತು ಸ್ವಲ್ಪ ಬೇಗ ಹೋದ ಕಾರಣ ನೀನೇ ಒಂದು ಹಾಕು ಅಂತ ಹೇಳಿದ್ರು. ಹಾಗಾಗಿ ನಾನೇ ಇವತ್ತು ದನಗಳಿಗೆ ಹುಲ್ಲು ಇದಕ್ಕೆ ಮುಟ್ಟಿದಾಗುದಿಲ್ಲ, ಮುಟ್ಟಿದಾಗುದಿಲ್ಲ, ಅದು ಮುಟ್ಲಿಕ್ಕೆ ಬಿಡುದಿಲ್ಲ. ಇದು ಸಹ ಮೊದ್ಲು ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಈಗ ಪರವಾಗಿಲ್ಲ ಬಿಡ್ತದೆ ಆಯ್ತಾ. ಅದ್ರ 2 ಹೊಟ್ಟೆ ಒಳಗೂ ಕಣಜಿ ಉಂಟು. ಊಟಕ್ಕೆಲ್ಲ ಬಂದು ಹುಲ್ಲು ಹಾಕುದನ್ನೆಲ್ಲ ಎಷ್ಟೋ ಸಲ ನೋಡಿದ್ದೀರಲ್ಲ ನೀವು. ಹಾಗೆ ಹೀಗೆಲ್ಲ ಕಚ್ಚಿಕೊಳ್ಳುದು, ಆಮೇಲೆ ತಲೆ ಆಚೆ ಬೀಸಿಕೊಳ್ಳುದು, ಅಲ್ಲಿ ಮೈಯ ಮೇಲೆ ನೊಣ ಬಂದು ಕೂತ್ಕೊಳ್ತೇವೆ ಅಂತ ಎಲ್ಲ ಹುಲ್ಲು ಆ ಕಡೆ ಬೀಳ್ತದೆ. ನೋಡಿ ನನ್ನ ಮಗಳು ಗುಡಿಸಿ ಚೆಂದ ಕ್ಲೀನ್ ಮಾಡ್ತಿದ್ದಾಳೆ. ಒಪ್ಪಕ್ಕ ವೆರಿ ಗುಡ್. ಮಾಡು ಅರ್ಥ ಮಾಡು. ಒಪ್ಪಕ್ಕ ಅದು ವೆರಿ ಗುಡ್ ಸುಬ್ಬಮ್ಮ, ವೆರಿ ಗುಡ್ ಪುಟ್ರಾಣಿ. ಓ ನೀನು ಹುಡುಗುತ್ತ್ಯಾ? ಬಾ ಹುಡುಗು, ಕೊಡ್ತಾ ಇಲ್ಲಿತ್ತು, ಬಾ ಹುಡುಗ್ಲೆ. ಅದು ಮತ್ತೆ ಬದಲಿಸ್ ಮೈಗೆಲ್ಲ ಹುಡುಗು. ಇವತ್ತು ಅವನಿಗೆ ಹಾಕಿದ ಬಟ್ಟೆ ಅವನಿಗೆ ಸಣ್ಣ ಆಗ್ತದೆ, ಅವನದ್ದೇ ಟೀ ಶರ್ಟ್ ಆದ್ರೆ ಅವನಿಗೆ ಸಣ್ಣ ಆಗ್ತದೆ. ಇದು ಬೇಡ ನನಗೆ ಬೇರೆ ಹಾಕು ಅಂತ ಅವನದ್ದು. ಅವ ಹಿಡಿಸಡಿ ಬೇಡದಮ್ಮ ಹಾಕು. ಅಲ್ಲಿ ಕೊಡ್ರಲ್ಲ ಹುಡುಗು. ನಾವು ಗುಡಿಸೋದು ನೋಡಿ ಅವನು ಸಹ ಗುಡಿಸ್ತಾನೆ ಅಂತ ಬಂದ. ಅಲ್ಲಿ ಗುಡಿಸಿರ್ತಾರೆ ಹೆಂಗೆ ಮಾಡೋದ್ರ. ಯಾರಿಗೆ ಹೆಜ್ಜಾಮ್ ಬೇಕಡ? ಉಂಬೆಗೆ ಹೆಜ್ಜಾಮ್ ಬೇಕಡವಾ? ಹಶ್ವಾಯ್ದ ಕೇಳು. ಹಶ್ವಾಯ್ದಡ ಹಿಡ್ಸೋಡಿ ಮುಟ್ಟಿಸಲಿಲ್ಲ ಉಂಬೆಗೆ, ಪಾಪ ಅಲ್ದ ಅದು. ನೋಡಿ ಅವನ್ಸ ಅಲ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡಿದ. ಮಕ್ಳು ಹೇಗೆ ಗೊತ್ತಾ, ನಾವು ಕೆಲಸ ಮಾಡ್ತಾ ಇದ್ರೆ ನಮ್ಮ ನೋಡಿ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನು ಅಬ್ಸರ್ವ್ ಮಾಡಿ ಕೆಲಸ ಮಾಡ್ತಾ ಹೋಗ್ತಾರೆ. ಮಕ್ಕಳು ನನ್ನ ಕೂದಲನ್ನೆಲ್ಲ ಎಳ್ದು ಯಾವ ಥರ ಮಾಡಿದ್ದಾರೆ ನೋಡಿ. ಸೊ ಅದೇ ನಾವೆಂತ ಮಾಡ್ತೇವೆ ಅದನ್ನು ನೋಡಿ ಮಕ್ಕಳು ಕಲಿಯೋದು ಹೆಚ್ಚಿನ ಪಾಲು. ನಾನು ಎಷ್ಟೋ ಸಲ ಹೇಳಿದ್ದೇನೆ, ನಾನು ಹೊಡೆಯೋದು ತುಂಬ ಕಡಿಮೆ. ಭಾರ್ಗವನಿಗಾದರೂ, ನನಗೀಗ ಹೊಡೆಯೋದೆಲ್ಲ ಹೇಳುವ, ಭಾರ್ಗವನಿಗಂತೂ ತುಂಬ ಕಡಿಮೆ ಹೊಡೆಯೋದು. ಮಾತಲ್ಲೇ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸುಮ್ಮನೆ ನೋಯಿಸೋದು ಯಾಕೆ ದೇಹವನ್ನು, ಅದು ಮನಸ್ಸಲ್ಲಿ ಕೂತ್ಕೊಳ್ತದೆ ಅಂತ. ಸೊ ಅದು ನನಗೆ ನಾನು ಅವನಿಗೆ ಹೊಡೆಯದಿರೋದು ಎಷ್ಟು ನನಗೆ ಅವನು ಅದನ್ನು ಅವನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾನೆ ಅಂತ ನನಗೆ ಗೊತ್ತಾಗ್ತದೆ. ಏನು ಅಂತ ಹೇಳಿದ್ರೆ, ಪುಟ್ಟಕ್ಕ ಅವನಿಗೆ ಯಾವತ್ತೂ ಹೋಗಿ ಹೊಡಿತಾಳೆ, ಚುಂಡ್ತಾಳೆ, ಆಮೇಲೆ ಕಚ್ಚಲಿಕ್ಕೆಲ್ಲ ಹೋಗ್ತಾಳೆ. ಬೇಡ ಅಂತಲೇ ಹೇಳ್ತಾನೆ. ಆಮೇಲೆ ತಡಿಲಿಕ್ಕಾಗೋದಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಸ್ವಲ್ಪ ಪುಷ್ ಮಾಡಿ ಬಿಡ್ತಾನೆ, ಹೋಗು ಅಂತ. ಆಗ ಅವಳು ಅಳ್ತುಕೊಂಡು ಬರೋದು. ಆಗ ಅವರದ್ದು ಗಲಾಟೆ ಸ್ಟಾರ್ಟ್ ಆಗೋದಾಯ್ತಾ. ಅವನು ಅಷ್ಟರ ಮಟ್ಟಿಗೆ ಕೈಯೇ ಎತ್ತೋದಿಲ್ಲ ಅವಳ ಮೇಲೆ, ಹೊಡಿಲಿಕ್ಕೆ ಹೋಗೋದಿಲ್ಲ. ಪಾಪ ತುಂಬ ತಡೆದುಕೊಂಡು ಕೂತ್ಕೊಳ್ತಾನೆ, ಬೇಡ ತಂಗೆ ಅಂತ. ಆಮೇಲೆ ನಾನು ಯಾವತ್ತೂ ಅವರಿಗೆ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ ಬೊಬ್ಬೆ ಹೊಡೆದ ಅಥವಾ ಬೈದೆ ಕಂಟ್ರೋಲ್ ಮಾಡೋದು. ಬೇಡ ಅಂತ ಹೇಳಿ ಲಾಸ್ಟಿಗೆ ಅದು ತಡೆಯೋದಿದ್ದಾಗ ಬೇಡ ಹೇಳಿದ್ರೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಕಿರ್ಚ್ತೇನೆ. ಸೊ ಅದು ಕೂಡ ಅವನಲ್ಲಿ ಪರಿಣಾಮ. ನಾನು ಅವನನ್ನು ಟ್ರೀಟ್ ಮಾಡುವ ರೀತಿ ಅವನಲ್ಲಿ ನನಗೆ ಕಾಣ್ತದೆ. ಹೇಗೆ ಅಂತ ಹೇಳಿದ್ರೆ, ಅವಳು ತೊಂದರೆ ಕೊಡುವಾಗ ಬೇಡ ತಂಗೆ ಅಂತ ಹೇಳಿ ಲಾಸ್ಟಿಗೆ ನಾನು ಯಾವ ಥರ ಕಿರ್ಚ್ತೇನೆ, ಬೇಡ ಅಂತ ಹೇಳಿದ ಅರ್ಥ ಆಗ್ತಿಲ್ಲ ಅಂತ ಹೇಳಿದು ಅವನ ಬಾಯಲ್ಲಿ ಬರ್ತದೆ. ಇನ್ ಕೇಸ್ ನಾನು ಆ ಥರ ಬೈವಾಗ ಏನಾದರೂ ಕೆಟ್ಟದಾಗಿ ಬೈದಿದ್ರೆ ಅದು ಅವನ ಬಾಯಲ್ಲಿ ಸಹ ಬರ್ತಿತ್ತು. ಮುಂದೆ ಅವಳು ಸಹ ಅದನ್ನೇ ಕಲಿತುಕೊಳ್ಳೋದು. ಸೊ ನನಗೆ ನನ್ನ ಆ ಒಂದು ವಿಷಯದಲ್ಲಿ ಪೇರೆಂಟಿಂಗ್ ಮೇಲೆ ಹೊಗಳಿಕೊಳ್ಳೋದು ಅಂತ ಅಲ್ಲ ಆಯಿತಾ, ನನಗೆ ಖುಷಿ ಉಂಟು. ಯಾಕಂತ ಹೇಳಿದರೆ ನಮ್ಮ ಮಕ್ಕಳು ನಾವು ಮಾಡಿದ್ದನ್ನು ಎಷ್ಟು ಗಮನಿಸ್ತಾರೆ ಅಂತ ಹೇಳೋದಕ್ಕೆ.
ನಮಗೆ ಲಾಂಗ್ ಅನ್ನಿಸ್ಬೋದು, ಬಟ್ ಮಕ್ಕಳು ನಮ್ಮನ್ನು ನೋಡಿ ತುಂಬ ಕಲಿತಾರೆ. ಎಲ್ರಿಗೂ ಗೊತ್ತಿರುವ ವಿಷಯವೇ, ಆದರೆ ಎಲ್ರಿಗೂ ಅಳವಡಿಸ್ಲಿಕ್ಕೆ ಆಗೋದಿಲ್ಲ. ಅದು ಅವರವರ ಬಿಹೇವ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ನನಗಾದಷ್ಟು ಬದಲಾವಣೆ ಮಾಡಬೇಕು ಇನ್ನೂ ಸಹ ಅಂತ ಉಂಟು ಕೆಲವೊಂದು ವಿಷಯಗಳಲ್ಲಿ. ನೋಡ್ಬೇಕು ಹೇಗೆಲ್ಲ ಆಗ್ತದೆ ಅಂತ. ಅಯ್ಯೋ ಪಾಪ, ಹಾಗೆಲ್ಲ ಮಾಡ್ಲಾಗನ್ನೆ ಮಾಡಿದ್ರೆ ಅದು ಪ್ಲಗ್ ಎಲ್ಲ ಹಾಕೊಂಡೆಲ್ಲ ಆಟ ತಿರುಗಿಸ್ಬೋದಷ್ಟು, ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆಲ್ಲ ಕತೆ. ಇನ್ನು ಊಟ ಮಾಡೋದು. ಊಟಕ್ಕಿವತ್ತು ಸಿಂಪಲ್ ಆದರೂ ತುಂಬ ಸ್ಪೆಷಲ್. ನಮಗೆ ಏನು ಅಂತ ತೋರಿಸ್ತಾನೆ ಬನ್ನಿ. ನಾವು ವೆಜ್ಜ ಮಾಡ್ಲಪ್ಪನ. ಅವನಿಗೆ ಆ ಬಟ್ಟೆ ನೀನು ಬದಲಿಸಿದೆ ಅವನು ಕೇಳೋದಿಲ್ಲ. ಹುಡುಗಿ ಆತ ಅಬ್ಬೆ ಹೋಪ ಅಂಬಾಗ ಅಣ್ಣ ಹಿಡಿಸುಡಿ ಮಡಗಿದ್ದೆ ಅಲ್ಲಿ. ಬನ್ನಿ ಅಂಬಾಗ ಹೋಪ. ಅವಳಿಗೆ ಇನ್ನೂ ಕುಡಿಸಿ ಕಂಪ್ಲೀಟ್ ಆಗಲಿಲ್ಲ. ಹಾಗೆಲ್ಲ ಕತೆ. ನಾವು ಊಟಕ್ಕೆ ಹೋಗ್ತೇವೆ, ಹಸಿವಾಗ್ತದೆ, ಹಾಗೆಲ್ಲ ಕತೆ. ಇವತ್ತು ಊಟಕ್ಕೆ ಸ್ಪೆಷಲ್ ಕಾಟು ಮಾವಿನ ಹಣ್ಣಿನ ಸಾರು. ಇದೆರಡನೇ ಸಲ ನಾವು ಮಾಡೋದು. ಫಸ್ಟ್ ಟೈಮ್ ಮಾಡಿದಾಗ ನಮಗೆ ತೋರಿಸ್ಲಿಕ್ಕಾಗಲಿಲ್ಲ. ಸೊ ಕಾಟು ಮಾವಿನ ಹಣ್ಣಿನ ಸಾರು. ತುಂಬ ಹಣ್ಣಾಗಲಿಲ್ಲ, ಒಂಥರ ಹುಳಿಕಾಯಿ ಅಂತ ಹೇಳ್ತೇವಲ್ಲ ಆ ಥರ ಬೀಳ್ಲಿಕ್ಕೆ ಶುರುವಾಗಿದಷ್ಟೇ. ತುಂಬ ಸಿಕ್ಕಿತ್ತು ಮೊನ್ನೆ ಗಾಳಿ ಮಳೆಗೆಲ್ಲ. ಹಾಗೆ ಅದರದ್ದು ಸಾರು. ನನಗಂತೂ ಕಾಟು ಮಾವಿನ ಹಣ್ಣಿನ ಸಾರು ತುಂಬ ಇಷ್ಟ. ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಯೋ ರಾಮದೇವ ಭಾರಿ ಚಂದ ಆಗ್ತದೆ. ನೀ ಕಟ್ಟಿದ್ದ ಈಗ ನಮಗೆ ಆಟಲಿಕ್ಕೆ ಯಾರು ಬಂದದ್ದು? ಬಾವ ಬಂದದ್ದು. ನಂದನ ಕಶ್ಯಪ ಮುಂಡುಗಾರ್ನಿ ಅಂತ ಮಗ ಕೆಮ್ಮಿಗೆ ಸೊಳ್ಳೆ ಕಚ್ಚಿದ್ದ ಅದೀಗ. ಅಪ್ಪ ಇನ್ನು ನಂದ ಬಾಬ ಎಷ್ಟನೇ ಕ್ಲಾಸು? ಇನ್ನು ಒಂದನೇ. ಅವನು 6 ವರ್ಷ ಕೂಡ ಆಯ್ತು. ಈ ನಮ್ಮ ಪಿಟ್ಟ ಇಷ್ಟುದ್ದ ಬಾಬೆ ಇದ್ದ, ಎಷ್ಟು ದೊಡ್ಡ ಅದ. ಕಳೆದ ಸೋಮವಾರ ಎಸ್ ಭಾರ್ಗವ 5 years. ಇವಳಿಗಾಗ ಆಗತ್ತಾಗುದು. ಹೆಣ್ಣಾಕುವ. ಕಳೆದ ಸೋಮವಾರ ನಾವು ನಮ್ಮ ಅಜ್ಜಿ ಮನೆಯಲ್ಲಿದ್ದೆವು. ಈ ಸೋಮವಾರ ನಂದ ಭಾವ ನಮ್ಮ ಅಜ್ಜಿ ಮನೆಯಲ್ಲಿರೋದು. ಇವಳಿಗೊಂದು ತಾಗುದು, ಅದಕ್ಕೊಂದು ಎಣ್ಣೆ ಹಾಕುದು. ಎಲ್ಲಿ ತಾಗಿದ್ದು ತೋರ್ಸು, ನೋಡ್ತೇವೆ ನಾವು. ಎಲ್ಲಿ? ಮತ್ತೆ ದೊಂದ ಮಾಡಿಕ್ಕೆ ಎಣ್ಣೆ ಹಾಕುವ ಅಂತ ಆತ. ಅವನಿಗೆ ಸ್ನಾನ ಮಾಡಿಸೋದು ಅವನ ಅತ್ತೆ ಅಂತೆ. ಇಲ್ಲಿ ಬಂದರೆ ಹಾಗೆ ಅವನಿಗೆ ಅತ್ತೆ ಸ್ನಾನ ಮಾಡಿಸ್ಬೇಕು. ಭಾರಿ ಚಂದ ಆಗ್ತಾ ಉಂಟಲ್ಲ ಮನೆ ಎಲ್ಲ. ಈಗ ಅತ್ತೆ ಎಂತೆಲ್ಲ ತಿಂಬಲ ಮಾಡಿ ಕೊಡಕ್ಕು ನಿನಗೆ? ಕೇಕ್ ಮಾಡಕ್ಕ? ಮತ್ತೆ ಗೋಬಿ ಮಂಚೂರಿ ಹೇಳಿಯಪ್ಪ. ಇದು ಮಾಡುವ, ನಾವು ಮಸಾಲೆ ಪುರಿ ಮಾಡುವ ಒಂದಿನ, ಪಾನಿಪುರಿ ಮಾಡುವ ಒಂದಿನ, ಬ್ರೆಡ್ ಪಾವ್ ಭಾಜಿ ಮಾಡುವ ಒಂದಿನ. ಯಾವಾಗ ಮಗ? ನೋಡ ರಜೆ ಇದ್ದರೆ ಹೊಪ್ಪ ಅತ್ತ ಅತ್ತೆಗೆ ಆಫೀಸಿಂಗೆ ಹೆಂಗೆ ರಜೆ ಸಿಕ್ಕುತ್ತೋಳಿ ನೋಡಿ. ನಾವು ಮಾತಾಡ್ತಿರ್ಬೇಕಿದ್ರೆ ಅರ್ಧದಲ್ಲಿ ವಿಡಿಯೋ ಕಟ್ಟಾಯಿತು. ನನಗಂತೂ ಸೆಕೆ ತಡೆಯೋದಿಲ್ಲ, ನಮ್ಮನೆ ಸೆಕೆ. ಈ ಸಣ್ಣ ಮಕ್ಕಳಿಗೆ ಎಂತ ಆಗೋದಿಲ್ಲ. ಈಗ ಲಾಗ ಹಾಕ್ತಾರೆ ಈಗ ಹಗಲೆಲ್ಲ. ಇನ್ನು ಸಂಜೆ ಆಗುವಾಗ ಶುರು ಮಾಡ್ತಾರೆ. ಸುಸ್ತಾಗ್ತದೆ, ಬೊಚ್ಚುತ್ತದೆ, ಅಲ್ಲಿ ನೋವು ಇಲ್ಲಿ ನೋವು ಅಂತ. ಆಗ ನಾವು ಅವರನ್ನು ಸಹಿಸಬೇಕು, ನಮ್ಮನ್ನು ಸಹಿಸಿಕೊಳ್ಳೋದಲ್ಲದೆ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.